ಹೊಸದಿಗಂತ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಬಂದ ಗುರುಬಲ ಮೇ 1ನೇ ತಾರೀಕಿನಿಂದ ಗುರುಬಲ ಏನಾಗ್ತಾ ಇದೆ, ಎಷ್ಟೋ ರಾಶಿಯವರಿಗೆ ಬಂದಿದೆ, ಎಷ್ಟೋ ರಾಶಿಯವರಿಗೆ ಹೋಗಿದೆ. ಮಿಥುನ ರಾಶಿಯವರಿಗೆ ಈಗ ಗುರುಬಲ ಇತ್ತು, ಆದರೆ ಈಗ ಹೋಗಿದೆ. ಯಾಕೆ ಇತ್ತು ಅಂತಂದರೆ, ಮೇಷದಲ್ಲಿದ್ದಾಗ ಗುರು ಏಕಾದಶದಲ್ಲಿ ಇದ್ದಿದ್ದರಿಂದಾಗಿ ಅನೇಕ ರೀತಿಯ ಲಾಭಗಳನ್ನು ಗಳಿಸಿಕೊಡುವಂತಹ ಒಂದು ಲಾಭದ ಜೋಳಿಗೆಯನ್ನು ಗುರು ಒದಗಿಸಿದ್ದ. ಆದರೆ ಅದೇ ಗುರು ಈಗ ಮಿಥುನ ರಾಶಿಯವರಿಗೆ ಎಲ್ಲಿದ್ದಾನೆ ಅಂತಂದರೆ ನಷ್ಟದ ಮನೆಯಲ್ಲಿದ್ದಾನೆ. ಯಾವುದನ್ನು ನಾವು ಗಳಿಸಿರ್ತೇವೋ ಅದನ್ನು ಕಳೆದುಕೊಳ್ಳುವಂಥ ಕಾಲ ದಿಢೀರಾಗಿ ಬಂದುಬಿಡಬಹುದು. ಯಾಕೆಂದರೆ ವಿಶೇಷವಾಗಿ ಈ ರಾಶಿಯವರಿಗೆ ರಾಹುವು ಕೆಟ್ಟದ್ದಾಗಿದ್ದಾನೆ, ಹಾಗೆಯೇ ಕೇತು ಕೆಟ್ಟದ್ದಾಗಿದ್ದಾನೆ. ಒಂದು ನಿಟ್ಟಿನಲ್ಲಿ ಶನೈಶ್ಚರ ಒಳ್ಳೆಯ ರೀತಿಯಲ್ಲಿ ಇವರಿಗೆ ಅನುಗ್ರಹಿಸಲಿಕ್ಕೆ ಶಕ್ತಿಪೂರ್ಣನಾಗಿ ನಿಂತಿದ್ದಾನೆ. ಶನೈಶ್ಚರನ ಎಷ್ಟೋ ಒಂದು ರೀತಿಯ ಬಲ ಇದ್ದರೂ ಕೂಡ ಯಾವ ಬಲವನ್ನು ದೊಡ್ಡ ರೀತಿಯಲ್ಲಿ ಒದಗಿಸಿಕೊಡಬೇಕಾದಂತಹ ಒಂದು ಶಕ್ತಿಯನ್ನು ಗುರು ಇಟ್ಟುಕೊಂಡಿದ್ದನೋ, ಅಂತಹ ಗುರು ಯಾವ ರೀತಿಯಲ್ಲಿ ಇಟ್ಕೊಂಡಿದ್ದ, ಕೆಲಸದ ವಿಚಾರದಲ್ಲಿ ಅಥವಾ ಸಾಂಸಾರಿಕವಾದಂತಹ ಬಾಳ ಸಂಗಾತಿಯ ವಿಚಾರದಲ್ಲಿ ಇಟ್ಕೊಂಡಂತಹ ಸಂದರ್ಭದ ಅನೇಕ ಲಾಭವನ್ನು ಒದಗಿಸಿಕೊಟ್ಟವನು ಈಗ ತದ್ವಿರುದ್ಧವಾಗಿದ್ದಾನೆ. ಶಾಂತ ಮೂರ್ತಿಯಂತೆ ಕಂಗೊಳಿಸಿದ್ದಂಥ ಅವನು ಅಗ್ನಿ ಪರ್ವತದಂತೆ ಸಿಡಿದೇಳುವಂಥ ಸಂದರ್ಭಗಳು ಕೂಡ ಈಗ ಎದುರಾಗಿ ಬಿಡುವಂಥದ್ದಕ್ಕೆ ಅವಕಾಶ ಇರುತ್ತೆ. ಹಾಗಾದರೆ ಕೆಲಸದ ಸ್ಥಳದಲ್ಲಿ ತೊಂದರೆಗಳಿವೆಯೇ ಅಂತ ಕೇಳಿದರೆ, ಹೌದು, ಕೆಲಸದ ಸ್ಥಳದಲ್ಲಿ ಕೆಲವು ರೀತಿಯ ಅಡಚಣೆಗಳನ್ನು ಎದುರಿಸಬೇಕಾದಂಥದ್ದಕ್ಕೆ ಈಗ ಸಜ್ಜಾಗಿರಬೇಕಾದಂಥದ್ದು ಮೀನರಾಶಿಯವರಿಗೆ ಅನಿವಾರ್ಯವಾಗಿರುತ್ತೆ. ಹಾಗೆಯೇ ಎಷ್ಟೋ ರೀತಿಯ ವಿಚಾರಗಳು ಈ ನಿಟ್ಟಿನಲ್ಲಿ ಹೋದಾಗ ಅನೇಕ ರೀತಿಯ ಸುಖವನ್ನು ತಂದುಕೊಡುವಂಥ ವಿಚಾರ ನಮಗೆ ಗಟ್ಟಿಯಾಗಿ ಸಿಗತ್ತೆ ಅಂತ ನಮ್ಮದೊಂದು ಲೆಕ್ಕಾಚಾರ ಇರುತ್ತೆ. ಯಾರದ್ದು? ಈ ಒಂದು ಮಿಥುನ ರಾಶಿಯವರದ್ದು. ಆದರೆ ಮಿಥುನ ರಾಶಿಯವರಿಗೆ ಕ್ಯಾಲ್ಕುಲೇಷನ್ ತಪ್ಪತ್ತೆ. ನೋಡಿ, ಈ ಎಲ್ಲ ನಮ್ಮ ಬದುಕು, ಈ ಬದುಕಿನಲ್ಲಿ ನಾನಿರಲಿ, ಯಾರೇ ಇರಲಿ, ಜಗತ್ತಿನ ಯಾವುದೇ ಇರಲಿ, ನಾವು ನೋಡುವಂಥ ಟಿ ವಿ ಇರಲಿ, ನಮಗೆ ಏನು ಒಂದು ತಂಪನ್ನು ಕೊಡಬಹುದಾದಂತಹ ಎ ಸಿನೋ ಅಥವಾ ಫ್ಯಾನೋ ಇರಲಿ, ಎಲ್ಲವೂ ಕೂಡ ಈ ಪಂಚಭೂತಗಳಿಂದಲೇ ಉತ್ಪತ್ತಿ ಹೊಂದಿರುವಂಥದ್ದು. ಆದರೆ ಯಾವುದು ಅದೃಷ್ಟ ಅಥವಾ ಯಾವುದು ದೇವರನ್ನು ಯಾರೂ ನೋಡಿಲ್ಲ. ದೇವರ ಬಗೆಗೆ ನಾವು ಟನ್ಗಟ್ಟಲೆ ಮಾತನಾಡ್ತೇವೆ, ಆದರೆ ನಾವು ದೇವರನ್ನು ನೋಡಿದ್ದೇವೆಯೋ ಕೇಳಿದರೆ ಅದು ಇಲ್ಲ. ನಮ್ಮ ಭಾವನೆಯ ಒಂದು ಸುಂದರವಾದಂಥ ಮೂರ್ತ ಸ್ವರೂಪ. ಯಾವ ಮನುಷ್ಯನು ದೇವರನ್ನು ನೋಡಿದ್ದೇನೆ ಅನ್ನುವಂಥದ್ದು, ಇನ್ನು ಕೆಲವು ಅನಿಸಿಕೆಯ ಸಂದರ್ಭದ ಅನೇಕ ವಿಶೇಷಗಳು ಮಹಾತ್ಮರ ಸಲುವಾಗಿ ಕೇಳಿದಂಥ ಸಂದರ್ಭದಲ್ಲಿ ಅವರು ದೇವರನ್ನು ನೋಡಿದಂಥದ್ದು ಕಥೆಯ ರೂಪದಲ್ಲಿ, ಚರಿತ್ರೆ ರೂಪದಲ್ಲಿ ನಾವು ಕೇಳಿದಂಥದ್ದಿದೆ. ಆದರೆ ತತ್ಕಾಲದ ಸಂದರ್ಭದಲ್ಲಿ ನಾನು ದೇವರನ್ನು ನೋಡಿದ್ದೇನೆ, ಆದರೆ ದೇವರನ್ನು ನೋಡಿದ್ದೇನೆ ಅಂತ ಅನಿಸದೆ ಹೋದರೂ ಯಾವುದೋ ಒಂದು ಅಭೂತಪೂರ್ವವಾದಂಥ ಶಕ್ತಿ ನನಗೆ ಒಂದು ರೀತಿಯ ಸಂವೇದನೆಯನ್ನು ಕೊಡ್ತಾ ಇದೆ ಅನ್ನುವಂಥ ಅನುಭವ, ದಿವ್ಯವಾದಂಥ ಅನುಭವ ಬರಬಹುದು. ಅದಕ್ಕೆ ಅಚಿಂತ್ಯ ವ್ಯಕ್ತರೂಪಾಯ ನಿರ್ಗುಣಾಯ ಗುಣಾತ್ಮನೆ ಸಮಸ್ತ ಜಗದಾಧಾರ ಮೂರ್ತೆಯೇ ಬ್ರಹ್ಮಣೇ ನಮಃ. ಹಾಗಾಗಿ ನಾವು ಯಾವುದನ್ನು ಕೂಡ ಇದೇ ರೀತಿ ಅನ್ನುವುದಾಗಿ ಆ ದಿವ್ಯವನ್ನು ಒಂದು ರೂಪದಲ್ಲಿ ಹಿಡಿದಿಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಆದರೆ ನಾವು ಅದನ್ನು ಹಿಡಿದಿಡ್ತೇವೆ. ಯಾಕೆ? ನಾವು ಕಾನ್ಸಂಟ್ರೇಷನ್ ಮಾಡೋಂಥ ಕಾರಣಕ್ಕಾಗಿ. ಜಗತ್ತಿನಲ್ಲಿ ಇರುವಂಥದ್ದನ್ನು ಎಲ್ಲವನ್ನೂ ತಿಳಿಬೇಕು ಅಂದರೆ ನಮ್ಮ ಹತ್ರ ಸಾಧ್ಯವಾಗಲ್ಲ. ಆದರೆ 1ನೇ ಕ್ಲಾಸಿಗೆ ಇಷ್ಟನ್ನು ತಿಳಿದರೆ ಸಾಕು, 2ನೇ ಕ್ಲಾಸಿಗೆ ಇಷ್ಟನ್ನು ತಿಳಿದರೆ ಸಾಕು ಅಂತ ನಾವು ನಮ್ಮದೇ ಆದಂಥ ಒಂದು ಸಿಲೆಬಸ್ಸನ್ನು ನಿರ್ಮಿಸ್ಕೊಂಡಿದ್ದೇವೆ. ಹಾಗಾಗಿ ದೇವರ ಬಗೆಗಾಗಿ ನಾವು ತಿಳಿದುಕೊಳ್ಬೇಕಾದಂಥದ್ದಕ್ಕೆ ಹೋಗುವಾಗ ಅದು ಅಸಾಧ್ಯವಾದಂಥ ಮಾತು. ಹಾಗಾಗಿ ಈಗ ಈ ಗುರುಬಲವನ್ನು ಕಳೆದುಕೊಂಡಂಥ ಸಂದರ್ಭ ಇದ್ದರೂ ಕೂಡ ಎಲ್ಲವೂ ಕೂಡ ಈ ಪಂಚಭೂತಗಳಿಂದ ಆದಂಥದ್ದೇ ನಮ್ಮ ಕಂಟ್ರೋಲಿಗೆ ಸಿಗತ್ತೆ ಅನ್ನುವಂಥ ಭಾವನೆಯನ್ನು ನಾವು ಹೊಂದಿದ್ದರೂ ಕೂಡ ಮನಸ್ಸಿನಲ್ಲಿ ಯಾವುದೋ ಒಂದು ಶಕ್ತಿ, ದಿವ್ಯವಾದಂಥ ಶಕ್ತಿಯ ಬಗೆಗಿನ
ಟೋಟಲ್ ಸರೆಂಡರ್, ಆ ಒಂದು ನಾವು ಏನು ಆ ಶಕ್ತಿಗೆ ಶರಣಾಗುವಂಥ ವಿಚಾರ ಏನಿದೆ, ಇದು ಮಿಥುನ ರಾಶಿಯವರಿಗೆ ಈಗ ಅನಿವಾರ್ಯವಾದಂಥ ಸಂಗತಿ. ಯಾಕೆಂದರೆ ಮಿಥುನ ರಾಶಿಯವರ ಒಂದು ದೌರ್ಬಲ್ಯ ಏನು ಅಂತಂದರೆ, ಇವರು ಒಂದು ವಿಚಾರದಲ್ಲಿ ಒಂದು ನಿರ್ಧಾರಕ್ಕೆ ಬರುವಾಗ ಕೆಲವು ಅದು ಇದು ಅದು ಅನ್ನುವಂಥ ಒಂದು ಆ ಒಂದು ಹೊಡೆಚಾಟದಲ್ಲಿ ಇದ್ದುಬಿಡ್ತಾರೆ. ಯಾವಾಗ ಒಂದು ವಿಚಾರಕ್ಕಾಗಿ ನಿರ್ಣಯವನ್ನು ಸರಿಯಾಗಿ ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯವಾಗೋದಿಲ್ವೋ, ಆಗ ನಾವು ನಮ್ಮ ಅಂತರಂಗದ ಶೂನ್ಯದಿಂದ ಜಗತ್ತಿನಲ್ಲಿರುವಂಥ ಸತ್ಯದತ್ತ ನಾವು ಶರಣಾಗುವಂಥ ಒಂದು ಕ್ರಿಯೆಯನ್ನು ತೋರಿಸಬೇಕು. ಅಂತಹ ಶಕ್ತಿಗೆ ಶರಣಾದಲ್ಲಿ ಈ ಮಿಥುನ ರಾಶಿಯ ಸ್ವರೂಪ ಇದರ ಗುಣಧರ್ಮವೇ ವಾಯುಮಂಡಲವನ್ನು ಹೊಂದಿದಂಥ, ಅಂದರೆ ಇದರ ತತ್ವ ಏನು ಅಂದರೆ ವಾಯುತತ್ವ. ಹಾಗಾಗಿ ವಾಯುತತ್ವದ ಸಂದರ್ಭದಲ್ಲಿ ಇರುವಂತಹ ಈ ಮಿಥುನ ರಾಶಿಯವರು ಎಲ್ಲೋ ಇರುವಂತಹ ಶಕ್ತಿಯನ್ನು ಅದು ನನ್ನನ್ನು ಕೈ ಹಿಡಿದು ನಡೆಸುತ್ತದೆ. ನಾವಿವತ್ತು ಒಳ್ಳೆಯ ಹಾಡನ್ನು ಕೇಳ್ತೇವೆ, ಕರುಣಾಳು ಬಾ ಬೆಳಕ್ಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು. ಇದು ಇಂಗ್ಲೀಷ್ ಮೂಲ ಕವಿತೆ, ಅದರದು ಕನ್ನಡಕ್ಕೆ ತರ್ಜುಮೆ ಆದದ್ದು BM ಶ್ರೀ ಅವರು ಮಾಡ್ತಾರೆ. ಇದೆಲ್ಲ ಇರಲಿ, ಆದರೆ ಆ ಕರುಣಾಳು ಬಾ ಬೆಳಕೆ ಅಂತ ನಾವು ಆ ಬೆಳಕನ್ನು, ಆ ಬೆಳಕು ಎಲ್ಲಿಂದ ಬರುತ್ತೆ? ಆ ಬೆಳಕೇ ದೇವರು. ಹಾಗಾಗಿ ಕತ್ತಲೇನು, ಅದು ಕೂಡ ದೇವರೇ. ಆದರೆ ಈ ಕತ್ತಲಿನಲ್ಲಿ ನಮ್ಮ ಕಣ್ಣುಗಳು ಏನಾಗಬೇಕು, ಆ ಕತ್ತಲನ್ನು ನೀಗಿಸಿಕೊಳ್ಳುವಂಥ ಒಂದು ಸ್ವಾಸ್ಥ್ಯ ಸ್ವರೂಪಕ್ಕೆ ತಿರುಗಬೇಕಾದ್ರೆ ಬೆಳಕು ಬರಬೇಕು. ಹಾಗಾಗಿ ಕತ್ತಲು ತುಂಬಿಕೊಳ್ಳಬಹುದಾದಂತಹ ಸಂದರ್ಭ ಗುರುಬಲ ಇರದೇ ಹೋಗಿದ್ದರಿಂದಾಗಿ ನಿರ್ಮಾಣ ಆಗುವಂಥದ್ದಕ್ಕೆ ಈಗ ಸಕಾಲವಾಗಿರೋದರಿಂದ ಈ ಕತ್ತಲನ್ನು ನಿವಾರಿಸಿಕೊಳ್ಳುವಂತಹ ಬೆಳಕಿಗಾಗಿ ನಾವು ಯಾವುದೋ ಒಂದು ದಿವ್ಯದತ್ತ ನಮ್ಮ ಯಾಚನೆಯನ್ನು ಮಾಡಿಕೊಂಡ್ರೆ ಇದು ಅದು ಅನ್ನುವಂತಹ ಎರಡರ ಹೊಡೆಚಾಟದ ನಡುವೆ ಇರುವಂತಹ ನಮ್ಮ ಒಂದು ಆ ಮನಸ್ಸು, ಆ ದ್ವಿಗುಣ ಅಂದರೆ ಒಂದು ದ್ವಿಸ್ವಭಾವವನ್ನು ಹೊಂದುವಂಥ ಮನಸ್ಸು ಏನಿದೆ, ಅದು ಒಂದು ಏಕತ್ವಕ್ಕೆ ಬರುವಂತಹ ಒಂದು ಅದೃಷ್ಟವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಬಗ್ಗೆ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕು. ಯಾಕೆಂದರೆ ಅವರು ಈ ರಾಶಿಯವರೇ ಇದ್ದರು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಎದುರುಗಡೆ ಇದ್ದಂಥದ್ದು, ಅವರು ಪ್ರೈಮ್ ಮಿನಿಸ್ಟರ್ ಆದಾಗ ಎಂತಹ ದೊಡ್ಡ ಆಘಾತ ಬಂದುಬಿಡ್ತು ಅಂದರೆ, ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾ ಇದ್ದ ಹಾಗೆಯೇ ಪಾಕಿಸ್ತಾನ ನಮ್ಮ ಮೇಲೆ ಯುದ್ಧವನ್ನು ಸಾರ್ತು. ಅದೇ ತಾನೇ 62ರಲ್ಲಿ ನಾವು ಚೀನಾದ ಯುದ್ಧದ ಏಟಿಗನ್ನು ತಡೆಯಲಾರದೆ ಎಷ್ಟೋ ನಮ್ಮ ವಿಸ್ತೃತವಾದಂಥ ಭೂಮಿಯನ್ನು ಕಳ್ಕೊಂಡಂತಹ ವಿಚಾರ ಈಗ ಇತಿಹಾಸವಾಗಿದೆ. ಆದರೆ ಶಾಸ್ತ್ರಿಯವರು ನೋಡಲಿಕ್ಕೆ ವಾಮನ ಮೂರ್ತಿ ಆದರೂ ಕೂಡ ಅವರು ಆ ತಮ್ಮಲ್ಲಿನ ಆ ಒಂದು ಅಂತಃಸತ್ವದಿಂದ ಇದೇ ಮಿಥುನ ರಾಶಿಯವರು ಆ ಒಂದು ಯುದ್ಧವನ್ನು ಏನು ಮಾಡ್ತಾರೆ, ಗೆಲ್ಲುವಂಥ ಒಂದು ವರ್ತಮಾನಕ್ಕೆ ಅದನ್ನು ಪರಿವರ್ತಿಸ್ತಾರೆ. ಆ ವಾಮನ ಮೂರ್ತಿಯಲ್ಲಿ ಇರುವಂತಹ ಒಂದು ಶಕ್ತಿ, ಅದರ ಮಾಪನ ಎಷ್ಟಿತ್ತು ಅಂದರೆ, ಅವ್ರು ಹೇಳ್ತಾರೆ, ಈ ಯುದ್ಧವನ್ನು ನಾನು ಗೆದ್ದಿದ್ದು ನನ್ನ ಕಾರಣದಿಂದ ಅಲ್ಲ, ಯಾವುದೋ ಒಂದು ದಿವ್ಯವಾದಂಥ ಶಕ್ತಿ ನನ್ನನ್ನು ಏನು ಮಾಡಿತ್ತು, ಸಹಕರಿಸಿತ್ತು. ಆ ಟೈಮ್ನಲ್ಲಿ ಅವರಿಗೂ ಕೂಡ ಗುರುಬಲ ಇದ್ದಿರಲಿಲ್ಲ. ಹಾಗಾಗಿ ಗುರುಬಲ ಇರದೇ ಹೋದರೂ ಆ ಒಂದು ಎಲ್ಲೋ ಇರುವಂತಹ ಶಕ್ತಿ ಏನಿದೆ, ನಿರ್ಗುಣಾಯ ಗುಣಾತ್ಮನೆ, ಅಂತಹ ನಿರ್ಗುಣನಾದಂಥ ಆದರೆ ಗುಣಭರಿತನಾದಂಥ ಆ ದಿವ್ಯತೆಯತ್ತ ನಾವು ಶರಣಾದರೆ ಮಿಥುನ ರಾಶಿಯವರೂ ಕೂಡ ಶನೈಶ್ಚರನ ಒಂದೇ ಒಂದು ಕಾರಣಕ್ಕಾಗಿ ಅನೇಕ ರೀತಿಯ ಒಳಿತನ್ನು ಸಂಪಾದಿಸ್ಕೊಳ್ಳೋದಕ್ಕೆ ಕಾರಣ ಆಗುವಂಥದ್ದು, ಭಾಗ್ಯಕ್ಕಾಗಿ ತಮ್ಮ ಅನೇಕ ಇಚ್ಛೆಗಳನ್ನು ಈಡೇರಿಸ್ಕೊಳ್ಬಹುದಾದ ನಿಧಾನವಾಗಬಹುದು, ಆದರೆ ಪ್ರಧಾನವಾದದ್ದನ್ನು ಪಡೆಯಲಿಕ್ಕೆ ತನ್ನದೇ ಆದಂಥ ಸ್ವರೂಪದಲ್ಲಿ ಇವರು ಸಾರ್ಥಕತೆಯನ್ನು ಪಡೀತಾರೆ. ಹಾಗಾಗಿ ಈ ವಿಚಾರದತ್ತ ಆಶಾದಾಯಕವಾಗಿ ಇರಬೇಕು ಅಂತ ಹೇಳ್ತಾ ಈ ವಿಚಾರದ ಬಗ್ಗೆ ನನ್ನ ಈ ಚರ್ಚೆಯನ್ನು ಮುಗಿಸ್ತಾ ಇದ್ದೇನೆ.